ಮೊದಲನೆಯ ಪ್ರಶ್ನೆ, ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ಎ. ಸಾರಜನಕ, ಬಿ. ಹೈಡ್ರೋಜನ್, ಸಿ. ಮೊನಾಕ್ಸೈಡ್, ಡಿ. ಕಾರ್ಬನ್ ಡೈಆಕ್ಸೈಡ್. ಉತ್ತರ ಡಿ. ಕಾರ್ಬನ್ ಡೈಆಕ್ಸೈಡ್. ಬೆಂಕಿಯನ್ನು ನಂದಿಸಲು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬಳಸಲಾಗುತ್ತದೆ. ಎರಡನೆಯ ಪ್ರಶ್ನೆ, ಹೂಗಳ ರಾಣಿ ಎಂದು ಯಾವ ಹೂವನ್ನು ಕರೆಯುತ್ತಾರೆ? ಎ. ಚಮೋಲಿ, ಬಿ. ಗುಲಾಬಿ, ಸಿ. ಕಮಲ, ಡಿ. ಸೂರ್ಯಕಾಂತಿ. ಉತ್ತರ ಬಿ. ಗುಲಾಬಿ. ಗುಲಾಬಿಗಳನ್ನು ಹೂಗಳ ರಾಣಿ ಎಂದು ಕರೆಯಲಾಗುತ್ತದೆ. ಮೂರನೆಯ ಪ್ರಶ್ನೆ, ಬಾಯಿಯ ಹುಣ್ಣನ್ನು ಹೋಗಲಾಡಿಸಲು ಏನನ್ನು ತಿನ್ನಬೇಕು? ಎ. ಬಾಳೆಹಣ್ಣು, ಬಿ. ಎಲೆಸೊಪ್ಪು, ಸಿ. ಹಸಿಮೆಣಸಿನಕಾಯಿ, ಡಿ. ಒಣ ಕೊಬ್ಬರಿ. ಉತ್ತರ ಡಿ. ಒಣ ಕೊಬ್ಬರಿ. ಬಾಯಿಯ ಹುಣ್ಣನ್ನು ಹೋಗಲಾಡಿಸಲು ಒಣ ಕೊಬ್ಬರಿ ತಿನ್ನಬೇಕು. ಒಣ ಕೊಬ್ಬರಿಯ ಸೇವನೆಯಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ನಾಲ್ಕನೆಯ ಪ್ರಶ್ನೆ, ಚಂದ್ರನಿಂದ ಭೂಮಿಗೆ ಬೆಳಕು ತಲುಪಲು ಬೇಕಾಗುವ ಸಮಯ ಎಷ್ಟು? ಎ. 1 ನಿಮಿಷ, ಬಿ. 1 ಸೆಕೆಂಡ್, ಸಿ. 3 ನಿಮಿಷ, ಡಿ. 5 ನಿಮಿಷ. ಉತ್ತರ ಬಿ. ಸುಮಾರು 1.3 ಸೆಕೆಂಡ್ಗಳು. ಚಂದ್ರನ ಮೇಲ್ಮೈಯಿಂದ ಬೆಳಕು ಭೂಮಿಯನ್ನು ತಲುಪಲು ಸುಮಾರು 1.3 ಸೆಕೆಂಡ್ಗಳು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಐದನೆಯ ಪ್ರಶ್ನೆ, ವರ್ಷದ ಅತ್ಯಂತ ಹೆಚ್ಚಿನ ಅವಧಿಯ ಹಗಲು ಯಾವುದು? ಎ. ಜೂನ್ 21, ಬಿ. ಡಿಸೆಂಬರ್ 21, ಸಿ. ಸೆಪ್ಟೆಂಬರ್ 21, ಡಿ. ಮಾರ್ಚ್ 21. ಉತ್ತರ ಎ. 21 ಜೂನ್. ವರ್ಷದ ಅತ್ಯಂತ ಹೆಚ್ಚಿನ ಅವಧಿಯ ಹಗಲು ಜೂನ್ 21ರಂದು ಇರುತ್ತದೆ. ಆರನೆಯ ಪ್ರಶ್ನೆ, ಕಪ್ಪು ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ? ಎ. ಗೋಧಿ, ಬಿ. ಅಕ್ಕಿ, ಸಿ. ಕಬ್ಬಿಣ, ಡಿ. ಕಲ್ಲಿದ್ದಲು. ಉತ್ತರ ಡಿ. ಕಲ್ಲಿದ್ದಲು. ಕಪ್ಪು ಚಿನ್ನ ಎಂದು ಕಲ್ಲಿದ್ದಲನ್ನು ಕರೆಯುತ್ತಾರೆ. ಏಳನೆಯ ಪ್ರಶ್ನೆ, ಕಾಳಿ ನದಿ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ? ಎ. ದಕ್ಷಿಣ ಕನ್ನಡ, ಬಿ. ಉತ್ತರ ಕನ್ನಡ, ಸಿ. ಶಿವಮೊಗ್ಗ, ಡಿ. ಧಾರವಾಡ. ಉತ್ತರ ಬಿ. ಉತ್ತರ ಕನ್ನಡ. ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟುತ್ತದೆ. ಎಂಟನೆಯ ಪ್ರಶ್ನೆ, ಭಾನುವಾರದ ರಜೆ ಯಾವಾಗ ಪ್ರಾರಂಭವಾಯಿತು? ಎ. 1945, ಬಿ. 1947, ಸಿ. 1950, ಡಿ. 1843. ಉತ್ತರ ಡಿ. 1843. ಭಾನುವಾರದ ರಜೆ 1843ರಲ್ಲಿ ಪ್ರಾರಂಭವಾಯಿತು. ಒಂಬತ್ತನೆಯ ಪ್ರಶ್ನೆ, ಮೊಸಳೆಗೆ ಎಷ್ಟು ಹಲ್ಲುಗಳಿವೆ? ಎ. 32 ಹಲ್ಲುಗಳು, ಬಿ. 45 ಹಲ್ಲುಗಳು, ಸಿ. 52 ಹಲ್ಲುಗಳು, ಡಿ. 80 ಹಲ್ಲುಗಳು. ಉತ್ತರ ಡಿ. 80 ಹಲ್ಲುಗಳು. ಮೊಸಳೆಗೆ 80 ಹಲ್ಲುಗಳಿವೆ. ಹತ್ತನೆಯ ಪ್ರಶ್ನೆ, ಯಾರಿಗೆ ಹೆಚ್ಚು ಕೋಪ ಬರುತ್ತದೆ? ಎ. ಮೇಧಾವಿಗಳಿಗೆ, ಬಿ. ಸೋಮಾರಿಗಳಿಗೆ, ಸಿ. ಹುಚ್ಚರಿಗೆ, ಡಿ. ಎಲ್ಲರಿಗೂ. ಉತ್ತರ ಎ. ಮೇಧಾವಿಗಳಿಗೆ. ಅತಿ ಹೆಚ್ಚು ಕೋಪ ಬರುವುದು ಮೇಧಾವಿಗಳಿಗೆ ಆಗಿದೆ. ಮೇಧಾವಿಗಳು ತಾವು ಮೇಧಾವಿಗಳೆಂದು ಯಾವುದನ್ನಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಅತಿ ಹೆಚ್ಚಾಗಿ ಕೋಪ ಬರುತ್ತದೆ. 11ನೇ ಪ್ರಶ್ನೆ, ಪಿಂಕ್ ಬಟ್ಟೆಯನ್ನು ಯಾವ ಹಣ್ಣಿನ ಎಲೆಗಳಿಂದ ತಯಾರಿಸಲಾಗುತ್ತದೆ? ಎ. ಕಿತ್ತಳೆ, ಬಿ. ಹಲಸು, ಸಿ. ಆಪಲ್, ಡಿ. ಅನಾನಸ್. ಉತ್ತರ ಡಿ. ಅನಾನಸ್. ಪಿಂಕ್ ಬಟ್ಟೆಯನ್ನು ಅನಾನಸ್ ಹಣ್ಣಿನ ಎಲೆಗಳಿಂದ ತಯಾರಿಸಲಾಗುತ್ತದೆ. 12ನೇ ಪ್ರಶ್ನೆ, ಬಣ್ಣವನ್ನು ಬದಲಿಸುವ ಸಾಮರ್ಥ್ಯ ಇರುವ ಸಮುದ್ರ ಜೀವಿ ಯಾವುದು? ಎ. ಶಾರ್ಕ್ ಮೀನು, ಬಿ. ಸಮುದ್ರ ಆಮೆ, ಸಿ. ಡಾಲ್ಫಿನ್, ಡಿ. ಆಕ್ಟೋಪಸ್. ಉತ್ತರ ಡಿ. ಆಕ್ಟೋಪಸ್. ಬಣ್ಣವನ್ನು ಬದಲಿಸುವ ಸಾಮರ್ಥ್ಯ ಇರುವ ಸಮುದ್ರ ಜೀವಿ ಎಂದರೆ ಆಕ್ಟೋಪಸ್ ಆಗಿದೆ. 13ನೇ ಪ್ರಶ್ನೆ, ವಿಶ್ವದ ಅತ್ಯಂತ ದುಬಾರಿ ಮಾನವ ನಿರ್ಮಿತ ರಚನೆ ಯಾವುದು? ಎ. ತಾಜ್ ಮಹಲ್, ಬಿ. ಪಿರಮಿಡ್, ಸಿ. ಬುರ್ಜ್ ಖಲೀಫ್, ಡಿ. ISS.
ಉತ್ತರ ಡಿ ISS. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ISS ಮಾನವರು ಮಾಡಿದ ಅತ್ಯಂತ ದುಬಾರಿ ವಸ್ತುವಾಗಿದೆ. ಇದು 100 ಬಿಲಿಯನ್ ಗಿಂತ ಹೆಚ್ಚಾಗಿದೆ. 14ನೇ ಪ್ರಶ್ನೆ. ಯಾವ ಪ್ರಾಣಿಯು ಹಗಲಿನಲ್ಲಿ ಕಡಿಮೆ ನಿದ್ರೆ ಮಾಡುತ್ತದೆ? ಎ ಹುಲಿ, ಬಿ ಗೂಳಿ, ಸಿ ಮೇಕೆ, ಡಿ ಆನೆ. ಉತ್ತರ ಡಿ ಆನೆ. ಆನೆ ಪ್ರಾಣಿಯು ಹಗಲಿನಲ್ಲಿ ಕಡಿಮೆ ನಿದ್ದೆ ಮಾಡುತ್ತದೆ. 15ನೇ ಪ್ರಶ್ನೆ. ಹೆಚ್ಚು ಕಾಲ ಬದುಕಿರುವ ವ್ಯಕ್ತಿಯ ವಯಸ್ಸು ಎಷ್ಟು? ಎ 122, ಬಿ 100, ಸಿ 200, ಡಿ 150. ಉತ್ತರ ಎ 122. 122 ವರ್ಷ ಮತ್ತು 164 ದಿನಗಳ ವಯಸ್ಸಿನವರೆಗೆ ಬದುಕಿದ ಅತ್ಯಂತ ಹಿರಿಯ ವ್ಯಕ್ತಿ. 16ನೇ ಪ್ರಶ್ನೆ. ಯಾವ ಗ್ರಹವು ಪ್ರಬಲವಾದ ರೇಡಿಯೋ ತರಂಗಗಳನ್ನು ಹೊರಸೂಸುತ್ತದೆ? ಎ ಶನಿ ಗ್ರಹ, ಬಿ ಶುಕ್ರ ಗ್ರಹ, ಸಿ ಬುಧ ಗ್ರಹ, ಡಿ ಗುರು ಗ್ರಹ. ಉತ್ತರ ಡಿ ಗುರು ಗ್ರಹ. ಗುರು ಗ್ರಹವು ರೇಡಿಯೋ ಸಂಕೇತಗಳನ್ನು ಹೊರಸೂಸುವ ಗ್ರಹವಾಗಿದೆ. ಇದು ಸೌರವ್ಯೂಹದ 5ನೇ ದೊಡ್ಡ ಗ್ರಹವಾಗಿದೆ. 17ನೇ ಪ್ರಶ್ನೆ. ಬೆಳಿಗ್ಗೆ ಸೀನುವುದನ್ನು ನಿಲ್ಲಿಸಲು ಉತ್ತಮ ಪಾನೀಯ ಯಾವುದು? ಎ ಏಲಕ್ಕಿ, ಬಿ ಶುಂಠಿ, ಸಿ ಜೀರಿಗೆ, ಡಿ ದಾಲ್ಚಿನ್ನಿ. ಉತ್ತರ ಬಿ ಶುಂಠಿ. ಬೆಳಿಗ್ಗೆ ಸೀನುವುದನ್ನು ನಿಲ್ಲಿಸಲು ಉತ್ತಮ ಪಾನೀಯ ಅಂದರೆ ಶುಂಠಿ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. 18ನೇ ಪ್ರಶ್ನೆ. ಯಾವ ಹವಾಮಾನವು ಬಿಪಿಯನ್ನು ಹೆಚ್ಚಿಸುತ್ತದೆ? ಎ ಚಳಿಗಾಲ, ಬಿ ಮಳೆಗಾಲ, ಸಿ ಬೇಸಿಗೆಗಾಲ, ಡಿ ವಸಂತಕಾಲ. ಉತ್ತರ ಎ ಚಳಿಗಾಲ. ರಕ್ತದೊತ್ತಡವು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಹೆಚ್ಚಾಗಿರುತ್ತದೆ, ಬೇಸಿಗೆಯಲ್ಲಿ ಕಡಿಮೆ ಇರುತ್ತದೆ. 19ನೇ ಪ್ರಶ್ನೆ. ಯಾವ ಪ್ರಾಣಿ ಮನೆಯಲ್ಲಿದ್ದರೆ ಅದೃಷ್ಟ ಮತ್ತು ಹಣ ಹರಿದು ಬರುತ್ತದೆ? ಎ ನಾಯಿ, ಬಿ ಜಿಂಕೆ, ಸಿ ನರಿ, ಡಿ ಆನೆ. ಉತ್ತರ ಡಿ ಆನೆ. ಆನೆ ಪ್ರಾಣಿ ಮನೆಯಲ್ಲಿದ್ದರೆ ಅದೃಷ್ಟ ಮತ್ತು ಹಣ ಹರಿದು ಬರುತ್ತದೆ. 20ನೇ ಪ್ರಶ್ನೆ. ತೀರಿ ಹೋದ ವ್ಯಕ್ತಿಗಳ ಫೋಟೋವನ್ನು ಎಲ್ಲಿ ಹಾಕಬಾರದು? ಎ ದೇವರ ಕೋಣೆಯಲ್ಲಿ, ಬಿ ಹಾಲಿನಲ್ಲಿ, ಸಿ ಅಡುಗೆ ಮನೆಯಲ್ಲಿ, ಡಿ ಮಲಗುವ ಕೋಣೆ. ಉತ್ತರ ಡಿ ಮಲಗುವ ಕೋಣೆ. ವಾಸ್ತು ಪ್ರಕಾರ ತೀರಿ ಹೋದ ವ್ಯಕ್ತಿಗಳ ಫೋಟೋವನ್ನು ಮಲಗುವ ಕೋಣೆಯಲ್ಲಿ ಹಾಕಬಾರದು. 21ನೇ ಪ್ರಶ್ನೆ. ಯಾವ ನಗರವನ್ನು ಕುಸ್ತಿಪಟುಗಳ ನಗರ ಎಂದು ಕರೆಯಲಾಗುತ್ತದೆ? ಎ ಆಗ್ರಾ, ಬಿ ಭೋಪಾಲ್, ಸಿ ಕೊಲ್ಲಾಪುರ, ಡಿ ಮೀರತ್. ಉತ್ತರ ಡಿ ಮೀರತ್. ಮೀರತ್ ನಗರವನ್ನು ಕುಸ್ತಿಪಟುಗಳ ನಗರ ಎಂದು ಕರೆಯಲಾಗುತ್ತದೆ. 22ನೇ ಪ್ರಶ್ನೆ. ಯಾವ ತರಕಾರಿ ತಿಂದರೆ ಹಲ್ಲು ಸ್ವಚ್ಛವಾಗುತ್ತದೆ? ಎ ಆಲೂಗಡ್ಡೆ, ಬಿ ಓಕ್ರಾ, ಸಿ ಹಾಗಲಕಾಯಿ, ಡಿ ಪಪ್ಪಾಯಿ. ಉತ್ತರ ಡಿ ಪಪ್ಪಾಯಿ ತಿಂದರೆ ಹಲ್ಲು ಸ್ವಚ್ಛವಾಗುತ್ತದೆ. 23ನೇ ಪ್ರಶ್ನೆ. ಯಾವ ಜೀವಿಯು ಬೆಂಕಿಯಲ್ಲಿ ಸುಟ್ಟು ಹೋದಾಗ ಬಾಂಬ್ನಂತೆ ಸ್ಫೋಟಗೊಳ್ಳುತ್ತದೆ? ಎ ಜಿರಳೆ, ಬಿ ಊಸರವಳ್ಳಿ, ಸಿ ಚಿಟ್ಟೆ, ಡಿ ಜೇಡ. ಉತ್ತರ ಡಿ ಜೇಡ. ಜೇಡ ಜೀವಿಯು ಬೆಂಕಿಯಲ್ಲಿ ಸುಟ್ಟು ಹೋದಾಗ ಬಾಂಬ್ನಂತೆ ಸ್ಫೋಟಗೊಳ್ಳುತ್ತದೆ. 24ನೇ ಪ್ರಶ್ನೆ. ಭಾರತದ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆಯು ಕರ್ನಾಟಕದ ಯಾವ ಸ್ಥಳದಲ್ಲಿದೆ? ಎ ಕೊಳ್ಳೇಗಾಲ, ಬಿ ಸಿಗಡಘಟ್ಟ, ಸಿ ಚನ್ನಪಟ್ಟಣ, ಡಿ ರಾಮನಗರ. ಉತ್ತರ ಡಿ ರಾಮನಗರ. ಭಾರತದ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆಯು ಕರ್ನಾಟಕದ ರಾಮನಗರ ಸ್ಥಳದಲ್ಲಿ ಕಂಡುಬರುತ್ತದೆ. 25ನೇ ಪ್ರಶ್ನೆ. ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಲು ಒಳ್ಳೆ ದಿನ ಯಾವುದು? ಎ ಸೋಮವಾರ, ಬಿ ಬುಧವಾರ, ಸಿ ಗುರುವಾರ, ಡಿ ಭಾನುವಾರ. ಉತ್ತರ ಬಿ ಬುಧವಾರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧವಾರ ಊರುಗಳು ಮತ್ತು ಕೂದಲು ಗಡ್ಡವನ್ನು ಕತ್ತರಿಸಲು ಮಂಗಳಕರವೆಂದು ಪರಿಗಣಿಸಲಾಗಿದೆ. ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ನಿಮ್ಮಿಂದ ಸಂತೋಷ ಪಡುತ್ತಾಳೆ. ನಿಮಗೆ ಒಳ್ಳೆಯ ಕೆಲಸ ಸಿಗುತ್ತದೆ ಮತ್ತು ಸಂಪತ್ತು ಖ್ಯಾತಿಯನ್ನು ಹೆಚ್ಚಿಸುತ್ತದೆ.